ಟ್ಯಾಕ್ಸ್ ಉಂಟು ಒಂದು 20 ರೂಪಾಯಿ 40 ರೂಪಾಯಿ ಅಷ್ಟೇ. ಅಲ್ಲಿ 500 1,000 ಕೇಳ್ತಾರೆ ಟ್ಯಾಕ್ಸ್. ಅಂದರೆ ಅಲ್ಲಿ ಸಹ ನಮಗೆ ಬೇರೆ ಒಂದು ಮೂಲೆಯಲ್ಲಿ ಹಾಕಿದ್ದಾರೆ, ಅದು ನಮಗೆ ಜಾಗ ಆಗೋದಿಲ್ಲ. ಮಳೆಗಾಲ ಬಂತು, ನಾವು ಇಲ್ಲಿ ಕುತ್ಕೊಳ್ಳೋದಾದ್ರೆ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಇದು ಸೂರ್ತದೆ. ನಾವು 30 ವರ್ಷ ಆಯ್ತು ಬಂದು, ಇಲ್ಲಿ ಸಹ ಹೋಗ್ಲಿಲ್ಲ ನಾವು. ಅದಕ್ಕೆ ನಮ್ಗೆ ಇದೇ ಮಾರ್ಕೆಟ್ ಬೇಕು ನಮಗೆ. ಅದಕ್ಕೆ ಇಲ್ಲಿ 280 ಜನ ಇದ್ದಾರೆ. ಕಟ್ ಮಾಡ್ದವರಿದ್ದಾರೆ, ಪೀಸ್ ಮಾಡ್ತಾರೆ ಹುಡುಗರು. ನಾವು ಮೀನು ವ್ಯಾಪಾರ ಮಾಡ್ತೇವೆ ಇಷ್ಟು ಜನ. ಅದಕ್ಕೆ ನಮಗೆ ಇದೇ ಮಾರ್ಕೆಟ್ ಬೇಕು. ಆ ಮಾರ್ಕೆಟ್ ನಮ್ಗೆ ಆಗುದಿಲ್ಲ ಮೇಲೆ ಅವರು ಟ್ಯಾಕ್ಸ್ ಎಲ್ಲ ಹಾಕ್ತಾರೆ. ಟ್ಯಾಕ್ಸ್ ಜಾಸ್ತಿ ಅಲ್ಲಿ, ಇಲ್ಲ ನಮಗೆ ಕಮ್ಮಿ ಟ್ಯಾಕ್ಸ್ ಉಂಟು ಒಂದು 20 ರೂಪಾಯಿ 40 ರೂಪಾಯಿ ಅಷ್ಟೇ. ಅಲ್ಲಿ 500 1,000 ಕೇಳ್ತಾರೆ ಟ್ಯಾಕ್ಸ್. ಹಾಗಾದ್ರೆ ನಮಗೆ ಇದೇ ಮಾರ್ಕೆಟ್ ಬೇಕು. ಹಾಗೆ ನೀವು ಮಾಡಿದ್ರೆ ನಾವು ಇದು ಮಾಡ್ತೇವೆ. ನಾವು ಇಷ್ಟು ವರ್ಷದಲ್ಲಿ ವ್ಯಾಪಾರ ಮಾಡ್ತಿದ್ದೇವೆ. ನಮ್ಗೆ ಅಂತ ಹೇಳಿದ್ರೆ ಇದೇ ಮಾರ್ಕೆಟ್ ನಾವು ಸುರಕ್ಷಿತವಾಗಿ ಅಂತ ಕಟ್ಟಿಕೊಡ್ಬೇಕು. ಈಗ ಅಲ್ಲಿ ಹೊಸ ಮಾರ್ಕೆಟ್ ಮಾಡಿದ್ದಾರೆ, ಅಲ್ಲಿ ಹೋಗಿ ಅಂತ ಹೇಳಿದ್ರೆ ಆಳದಲ್ಲಿ ಮಾರ್ಕೆಟ್ ಮಾಡಿ ಹಾಕಿದ್ದಾರೆ. ನಾವಿಲ್ಲಿ ವ್ಯಾಪಾರ ಮಾಡೋರು, ದಿನ ಬಂದು ವ್ಯಾಪಾರ ಮಾಡೋರು. ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇರುವ ನಮ್ಗೆ ವ್ಯಾಪಾರ ಉಂಟು. ಎಷ್ಟೋ ವರ್ಷದಿಂದ ನಾವು ಮಾಡ್ತಿದ್ದೇವೆ, ಈಸಿ ಬಂದು ಹೋಗ್ಲಿಕ್ಕೆ ಖಾಲಿ. ಹಾಗೆ ಎಲ್ಲರಿಗೂ ನೀವು ದಯವಿಟ್ಟು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಬೇಕು ಮೇಡಮ್. ಏನಾದರೂ ನಾವು ಯಾವಾಗಲೂ ನಮ್ಮ ಜೀವನ ಪರ್ಯಂತ ನಿಮ್ಮನ್ನು ನೆನಪು ಮಾಡ್ತೇವೆ. ಯಾಕೆಂತ ಹೇಳಿದ್ರೆ ನಮ್ಗೆ ನಾಡಿದ್ದು DC ಅವ್ರ ಜೊತೆ ಮೀಟಿಂಗ್ ಇದೆ ನಮ್ದು. ಅವಾಗ ನೀವು ಏನೇನು ಹೇಳ್ತೀರಾ ಅದನ್ನೆಲ್ಲ DC ಅವ್ರ ಗಮನಕ್ಕೆ ತಗೊಂಡ್ಬರ್ತೀನಿ. ಅದಕ್ಕೆ ನಿಮ್ಮನ್ನ ಮಾತಾಡಿಸಿ ನಿಮ್ಮ ಅಭಿಪ್ರಾಯವನ್ನ ಅಲ್ಲಿ ನಾನು ಹೇಳಿದಾಗ ಅಲ್ಲಿ ಅವರು ಏನೆಲ್ಲ ಮಾಡ್ಬೋದು ನಿಮ್ಮ ಒಳಿತಿಗೆ, ನಿಮಗೆ ಒಳ್ಳೇದಾಗಲಿಕ್ಕೆ ಅವರು ಇದು ಮಾಡ್ತಾರೆ, ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಹಾಗಾಗಿ ಒಂದು ಜಾಗದ ಪ್ರಾಬ್ಲಮ್ ಹೇಳಿದ್ರು. ಎರಡನೇದು ಇಷ್ಟು ಎಲ್ಲ ಹೆಣ್ಮಕ್ಳಿದಾರಲ್ಲ, ಇಲ್ಲಿ ಶೌಚಾಲಯ ಎಲ್ಲ ಇದೆಯಾ ನಿಮಗೆ? ತಾಯಿ ಟಾಯ್ಲೆಟ್ ಎಲ್ಲ ಇದೆಯಾ? ಇದೆಯಾ? ಹೋಗಲ್ಲ, ಜಾಗ ಕಡಿಮೆ ಇದೆ ಅಂತಲ್ಲ. ಇಲ್ಲಮ್ಮ, ನಮಗೆ ಬೆಳಿಗ್ಗೆ ಬಂದು ಇಲ್ಲಿ ನಾವು ನಮ್ಮ ಜಾಗ ಏನಾದ್ರು ಕ್ಲೀನ್ ಮಾಡುವ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಹೇಗೆ ಮಾಡ್ತೀರಾ ಮತ್ತೆಂತ ಮಾಡೋದು? ಅರ್ಧ ಗಂಟೆ ಪೈಪಿನ ಕೆಳಗೆ ನಿಲ್ಲೋದು ಪೂರ ಬರ್ತದೆ ಇಲ್ಲಿ. ಅಲ್ಲಿ ಇಲ್ಲ ಮೇಡಮ್, ಇಲ್ಲ. ಆಯ್ತು, ನಾನು DC ಅವ್ರ ಗಮನಕ್ಕೆ ತಗೊಂಡ್ಬರ್ತೇನೆ. ಅಲ್ಲಿ ಆಗುದಿಲ್ಲ, ತುಂಬಾ ಜನ ಬಂದ್ರು ಯಾರು ನಮ್ಮ ಕಷ್ಟ ಯಾರು ಪರಿಹಾರ ಮಾಡಲಿಲ್ಲ. ಈಗ ನಮ್ಗೆ ಈ ಮಾರ್ಕೆಟ್ ನಮ್ಮ ಮಕ್ಕಳವರ ಜೀವನ ಹೋಗ್ಬೇಕಾದ್ರೆ ನಮ್ಗೆ ಇದೇ ಮಾರ್ಕೆಟ್ ಶಾಶ್ವತ. ನಿಮಗೆ ಏನಾದರೂ ಸಮಸ್ಯೆ ಇದೆ ಹೇಳಬೇಕು ಅನ್ನೋದಿದೆಯಾ ಸರ್ಕಾರಕ್ಕೆ? ಇಷ್ಟ ಇಲ್ಲ ಸೆಂಟ್ರಲ್ಲಿ ವ್ಯಾಪಾರ ಆಗ್ತದೆ, ಅಲ್ಲಿ ವ್ಯಾಪಾರ ಆಗುದಿಲ್ಲ ಅಂತ. ಮತ್ತೆ ಅಲ್ಲಿ ಬಾಡಿಗೆ ಸಹ ನಮಗೆ ಕಟ್ಟಲಿಕ್ಕೆ ಅಲ್ಲಿ ಜಾಸ್ತಿ ನಾವು ಇದು ದಿನಕ್ಕೆ 10 ರೂಪಾಯಿ. ನಾವು ವ್ಯಾಪಾರ ಇಲ್ಲದಿದ್ದರೆ ನಾವು ಹೀಗೆ ಕಟ್ಟೋದು ಅಷ್ಟು ಕಡಿಮೆ ವ್ಯಾಪಾರ ಇಲ್ಲಿ ಅಷ್ಟು ಇಲ್ಲ. ನಮಗೆ ಇದ್ರೆ ಆಯಿತು, ಇಲ್ಲದ್ರೆ ಇಲ್ಲ. ಬಿಸಿಲು ಅಷ್ಟು ತಿನ್ನೋದಿಲ್ಲ. ಹಸಿ ಮೀನು ಇರುವಾಗ ಇದನ್ನು ಯಾರು ತಿನ್ನೋದು? ಮಳೆಗಾಲದಲ್ಲಿ ಸ್ವಲ್ಪ ಸೇಲ. ಈಗ ಒಂದು ಬೆಂಗಳೂರು ಮೈಸೂರೆಲ್ಲ ಇದ್ದ ಉಂಟಲ್ಲ, ಅವ್ರು ತೊಗೊಂಡು ಹೋಗ್ತಾರೆ. ಅವರಾದರೆ ಯಾವುದು ಸಮಯ ಬಂದರೆ ಇಲ್ಲದ್ರೆ ಇಲ್ಲಿ ಅವರು 50 ರೂಪಾಯಿ ಆಗಿತ್ತು ಅಂದ್ಕೊಂಡು ಅದು ಸಹ ಹಸಿ ಮೀನು ಇಲ್ಲದಿತ್ತು. ನಿಮಗೆ ಮುಖ್ಯವಾಗಿ ನೀವು ಇಲ್ಲೇ ಮಾಡಬೇಕು. ಅಲ್ಲ ಅಂದರೆ ಅಲ್ಲಿ ಸಹ ನಮಗೆ ಬೇರೆ ಒಂದು ಮೂಲೆಯಲ್ಲಿ ಹಾಕಿದ್ದಾರೆ, ಅದು ನಮಗೆ ಜಾಗ ಆಗೋದಿಲ್ಲ. ಅದು ಸೆಂಟ್ರಲ್ ಅದೊಂದು ದೊಡ್ಡ ಲಾಸ್ಟ್ ಹಾಕಿದ್ದಾರೆ ನಮಗೆ. ಹೀಗೆ ನೋಡಿ ಇಲ್ಲೆಲ್ಲ ಫುಲ್ಲು ಓಪನ್ ಆಗಿರಬೇಕು. ಅಲ್ಲಿ ಏಕೆಂದರೆ ಇದು ಬಸ್ ಸ್ಟ್ಯಾಂಡ್ ಇದೆ, ಇವತ್ತೆಲ್ಲ ನಾಳೆ ಬಸ್ ಸ್ಟ್ಯಾಂಡ್ಗೆ ಹೋಗುತ್ತೆ ಅಂತ ನಿಮಗೆ ಅಂತಲೇ ಪ್ರತ್ಯೇಕವಾಗಿ ಮಾಡಿದ್ದಾರೆ. ನೀವು ಒಂದ್ಸಲ ಯಾಕೆ ನೀವೆಲ್ಲರೂ DC ಅವ್ರ ಹತ್ರ ಮಾತಾಡಬಾರ್ದು? ಅಲ್ಲಿ ನಮಗೆ ಬಾಡಿಗೆ ಜಾಸ್ತಿ ಇದೆ, ಬೇಡ
ಹೇಳ್ಬೋದಲ್ಲ. ನಮಗೆ ನಾವೀಗ ಬಂದು 25 ವರ್ಷ ಆಯಿತು. ನಮಗೆ ಸ್ಟಾರ್ಟಿಂಗ್ನಿಂದ ಈಗ ತನಕ ಕಾರ್ಪೊರೇಟ್ ಆಗಿ ದಿವಾಕರ್ ಮೇಯರ್ ಆದರೂ ಎಲ್ಲ ನಮಗೆ ಏನು ಪ್ರಾಬ್ಲಮ್ ಇದ್ದರೆ ಅವರು ಮಾಡಿಸ್ಕೊಡ್ತಾರೆ. ಈಗ ಮೊನ್ನೆ ಕೂಡ ಫೋನ್ ಮಾಡಿದ್ದಕ್ಕೆ ಸೋಮವಾರ ನನಗೆ ನೆನಪು ಮಾಡಿ ಕಲಕ್ಕ ಅಂತ ಹೇಳಿದ್ದಾರೆ. ನಾನೇ ತಪ್ಪಾಯಿತು, ಮಾಡಲಿಲ್ಲ ಅವರಿಗೆ ಫೋನ್ಸ್. ಯಾಕೆಂದರೆ ಇದು ಹೇಳಿದೆ ನಾನು, ಮಳೆಗಾಲ ಬಂತು, ನಾವು ಇಲ್ಲೇ ಕುತ್ಕೊಳ್ಳೋದಾದರೆ ನಮಗೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ, ಎಲ್ಲ ಇದು ಸೂರ್ತದೆ ಎಲ್ಲ ಒಳಗೆ. ಅದಕ್ಕೆ ನನಗೆ ಸೋಮವಾರ ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆಂದರೆ ದೊಡ್ಡ ಅಮೌಂಟಲ್ಲಿ ನಿಮಗೆ ಕೂಡ ಕಾರ್ಪೊರೇಷನ್ ಕೂಡ ಆಗುವುದಿಲ್ಲ. ಯಾಕೆಂದರೆ ನಾವು ಅಲ್ಲಿ ಶಿಫ್ಟ್ ಆಗ್ತೇವೆ. ಇದು ತೆಗೆಯೋದಾದರೆ ಫುಲ್ ತೆಗಿಬೇಕು, ಆಗ ತುಂಬ ಹಣ ಖರ್ಚಾಗ್ತದೆ. ನಮಗೂ ಕೂಡ ಅದು ಗೊತ್ತು. ಸ್ವಲ್ಪ ಪ್ಯಾಚ್ ಆದರೂ ಮಾಡಿ ಕೊಡಿ ನಮಗೆ. ಈ ಸಲ ನಮಗೆ ಮಳೆಗಾಲಕ್ಕೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸೋಮವಾರ ಫೋನ್ ಮಾಡಿ ಕಲಕ ಅಂತ ಹೇಳಿದ್ದಾರೆ ನನಗೆ. ಅಂದರೆ ನಿಮ್ಮ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಬೇಕು. ನೀವು ಇದು ಜೀವನ ನಿಮ್ಮದು, ಇದು ನಿಮ್ಮ ಬದುಕು ಆಯಿತಾ. ಆ ಕಟ್ಟಡ ಕಟ್ಟಬೇಕಾದ್ರೆ ಇಷ್ಟೆಲ್ಲ ಕಿಟಕಿಗಳು ಇದ್ರೇನೆ, ಇಲ್ಲಾಂದರೆ ಆ ವಾಸನೆಗೆ ಸತ್ತೋಗ್ಬಿಡ್ತೀರ. ಸೊ ನಿಮಗೆ ಅನುಕೂಲ ಅಂದರೆ ನಿಮ್ಮ ಬಿಸ್ನೆಸ್ಗೆ ಮಾಡುವಾಗೆ ಅವರು ಮಾಡಿಲ್ಲದೆ ಹೋದರೆ ಅದನ್ನು ಕರೆಕ್ಟ್ ಹೆಂಗೆ ಮಾಡಬೇಕು ಎಲ್ಲವನ್ನು ಅವ್ರು ಮಾಡಿ ನಮಗೆ ರಿಪೋರ್ಟ್ ಕಳಿಸ್ಬೇಕಾದ್ರೆ ನನ್ನ ಮುಂದೆ ಒಂದು ಸಮ್ಮುಖದಲ್ಲಿ ಒಂದು ಚರ್ಚೆ ಆಗಲಿ, ಆಮೇಲೆ ನಾನು ಮತ್ತೆ ಸರ್ಕಾರಕ್ಕೆ ಬರೀತೇನೆ. ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಮೀನುಗಾರ ಹೆಣ್ಣು ಮಕ್ಕಳು, ಮಹಿಳೆಯರು ಮಾರಾಟ ಮಾಡ್ತಾರೆ. ಅವರನ್ನು ಮಾತಾಡಿಸ್ಲಿಕ್ಕೆ ನಾನು ಬಂದಿದ್ದೆ. ಅವರು ಈಗ ಸರ್ಕಾರ ಒಂದು ಹೊಸ ಮೀನು ಮಾರುಕಟ್ಟೆಯನ್ನು ಮಾಡಿದ್ದಾರೆ. ಅವರಿಗಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ ಅಂತ ಅವರು ಆ ಮೀನು ಮಾರುಕಟ್ಟೆಯನ್ನು ವೈಜ್ಞಾನಿಕವಾಗಿ ಕಟ್ಟಿಲ್ಲ. ಏಕೆಂದರೆ ಅಲ್ಲಿ ಕಿಟಕಿಗಳಿಲ್ಲ, ಇದು ವಾಸನೆ, ಮತ್ತು ಆ ವಾಸನೆಯಲ್ಲಿ ಅವರಿಗೆ ಆರೋಗ್ಯ ಪ್ರಾಬ್ಲಮ್ ಆಗುತ್ತೆ. ಮತ್ತು ಚಿಕ್ಕದು ಮಾಡಿದ್ದಾರೆ, ನಮಗೆ ಆ ಸ್ಥಳನೂ ಭಾಳ ಕಡಿಮೆ ಆಗುತ್ತೆ ನಾವು ಮೀನುಗಳನ್ನಿಟ್ಟು ಮಾರಲಿಕ್ಕೆ. ಅವ್ರದ್ದು ಕೆಲವೊಂದು ಅವರ ಮತ್ತು ಇಲ್ಲೂ ಸಹ ಅವರಿಗೆ ಸೆಕ್ಯೂರಿಟಿ ಇಲ್ಲ, ಕಳ್ಳರು ಬಂದು ಎಲ್ಲ ದೋಚ್ಕೊಂಡು ಹೋಗಿರೋದು ಪ್ರತಿಯೊಂದು ನಮಗೆ ಹೇಳ್ತಾಯಿದ್ರು. ಇದನ್ನು ಮಾರುಕಟ್ಟೆನೂ ಸಹ ದಿನ ಬೆಳಗ್ಗೆ ಬಂದು ಕ್ಲೀನ್ ಮಾಡಬೇಕು, ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ. ಏನೇ ಹೇಳಿದ್ರು ನಿಮಗೆ ಹೊಸ ಮಾರ್ಕೆಟ್ ಮಾಡಿದ್ದೀವಿ ಅಲ್ಲಿ ಹೋಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾಯಿದ್ರು. ನಾಳೆ DC ಅವರ ಗಮನಕ್ಕೆ ನಾನು ಇದನ್ನೆಲ್ಲ ತೊಗೊಂಬರ್ತೇನೆ. ಇವ್ರನ್ನ ಶಿಫ್ಟ್ ನೋಡಿ, ಇದು ತಾಯಂದಿರು ಮಾಡುವಂಥ ಅವರ ಒಂದು ಬಿಸ್ನೆಸ್. ಅದು ಅವರ ಜೀವನವನ್ನು ನಡೆಸಲಿಕ್ಕೆ ಅವರು ತಲತಲಾಂತರದಿಂದ ವರ್ಷಾನುಗಟ್ಲೆಯಿಂದ ಮೀನನ್ನು ತಂದು ಇಲ್ಲಿ ಮಾರುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವಾಗ ಸಡನ್ನಾಗಿ ನಾವು ಅವರಿಗೆ ಇಲ್ಲಿಂದ ಶಿಫ್ಟ್ ಆಗಿ ಅಂತ ಹೇಳಿದಾಗ ಅವರಂತಾರೆ ಇಲ್ಲಿ ಇದು ಮಾರುಕಟ್ಟೆ, ಜನ ಬರ್ತಾರೆ ಅಂತ. ಆದರೆ ಮಾರುಕಟ್ಟೆ ಆದರೆ ಬಸ್ ಸ್ಟ್ಯಾಂಡ್ ಪಕ್ಕ ಇರೋದ್ರಿಂದ ಸರ್ಕಾರಕ್ಕೆ ಅದನ್ನು ಬಸ್ ಸ್ಟ್ಯಾಂಡ್ಗೆ ವಿಸ್ತರಣೆ ಮಾಡಬೇಕು ಅನ್ನೋದಿದೆ. ಬಟ್ ಅವ್ರನ್ನ ಶಿಫ್ಟ್ ಮಾಡಬೇಕಾದ್ರೆ ಅವ್ರಿಗೆ ಹೇಗೆ ಬೇಕು ಆ ಫೆಸಿಲಿಟೀಸ್ನ ಅವರು ಆಲ್ಟ್ರೇಷನ್ ಮಾಡಿ ಅವ್ರಿಗೆ ಕೊಟ್ಟಾಗ ಮಾತ್ರ ಆ ಹೆಣ್ಣುಮಕ್ಕಳು ಅಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆ ನಾನು ಅದು DC ಅವರ ಗಮನಕ್ಕೆ ಇದನ್ನು ಇಂಪಾರ್ಟೆಂಟಾಗಿ ಅದನ್ನು ಚರ್ಚೆಗೆ ತೊಗೊಂಡು ಬರ್ತೇನೆ ಮತ್ತು ಸರ್ಕಾರಕ್ಕೂ ಬರೀತೇನೆ.